ಮೈಕಾಂತಿ ಅದು ಇಂದ್ರನೀಲಮಣಿ ಅಂತ ಬಹಳ ಪ್ರಸಿದ್ಧವಾದದ್ದು, ತುಂಬಾ ಕಾಂತಿಯುಕ್ತವಾದದ್ದು. ಅದನ್ನು ಕೂಡ ಮೀರಿಸುವ ಕಾಂತಿ ಉಳ್ಳವನು. ನೀಲಮಣಿಯ ಕಾಂತಿಗಿಂತ ಮಿಗಿಲಾದ ಕಾಂತಿ ಉಳ್ಳವನು. ನೀರದ ಅಂತಂದ್ರೆ ನೀರಂ ದದಾತಿ ಇತಿ ನೀರದಃ, ಮೋಡ. ಮೋಡದಲ್ಲಿಯೂ ತುಂಬಾ ಸುಂದರವಾದ ಕಾಂತಿ, ಆ ಕಾಂತಿಯನ್ನು ಕೂಡ ಮೀರಿಸಿದವನು. ಇನ್ನು ಅಂಜನ ರುಚಂ. ಅಂಜನ ಅಂತಂದ್ರೆ ಕಣ್ಣಿಗೆ, ಕಾಡಿಗೆ ಕಪ್ಪು. ಕಾಡಿಗೆಯ ಕಪ್ಪು ಕೂಡ ತುಂಬಾ ಚಂದ ಕಣ್ಣಿಗೆ ಹಾಕುವಾಗ, ಆದ್ರೆ ಆ ಕಾಡಿಗೆಯ ಕಪ್ಪನ್ನು ಕೂಡ ಮೀರಿಸುವ ಕಾಂತಿಯವನು. ಹೀಗೆ ತನ್ನ ಬಾಲಲೀಲೆಯಿಂದ ಲೋಕಕ್ಕೆ, ಪ್ರತಿಯೊಬ್ಬ ಆಸಕ್ತನ ಹೃದಯಕ್ಕೂ ಕೂಡ ಹಬ್ಬದಂತೆ ಬದುಕಿದವನನ್ನು, ಚೆನ್ನಾಗಿ ದುರಿತಗಳನ್ನ ಭಂಜನೆಗೊಳಿಸುವ ಅಪರಿಮಿತ ಶಕ್ತಿಯನ್ನು, ಓ ಮನಸ್ಸೇ ಸದಾ ನೆನೆ, ಯಾವಾಗಲೂ ಬಿಡುಗಡೆಯ ದಾರಿಯನ್ನ ತೋರುವ, ಲೋಕದ ಉಳಿದ ಎಲ್ಲ ವ್ಯಕ್ತಿಗಳನ್ನ ಮೀರಿದ ತತ್ವವನ್ನು ಮತ್ತೆ ಮತ್ತೆ ನೆನೆ, ಮತ್ತೆ ಮತ್ತೆ ಚಿಂತಿಸು ಅಂತ ಹೇಳ್ತಿದ್ದಾರೆ. ನೀಲಮಣಿ ನೀರದ ನಿರಂಜಿತ ತನುಶ್ರೀ, ಅದು ಅದರ ಬೆಳಕು ಅನ್ನೋದು ಭಗವಂತನ ಮೈಯ ಬೆಳಕಿನ ಮುಂದೆ ನಿರಂಜಿತ. ಅದು ಸಂತೋಷ ಅಂದ್ರೆ ಅದರ ಸಂತೋಷಕ್ಕಿಂತ ಭಗವಂತನ ಮೈಯ ಬೆಳಕೆ ಅತ್ಯಂತ ಹೆಚ್ಚು ಖುಷಿ ಕೊಡುವಂಥದ್ದು. ಇನ್ನು ಸಂಜಿತ. ಸಂಜಿತ ಅಂದ್ರೆ ಚೆನ್ನಾಗಿ ಗೆದ್ದದ್ದು. ಅಂಜನ ರುಚಂ. ಅಂಜನ ಅಂತಂದ್ರೆ ಕಾಡಿಗೆ. ಕಾಡಿಗೆಯ ಬೆಳಕು ಭಗವಂತನ ಬೆಳಕಿನ ಮುಂದೆ ಸಪ್ಪೆ. ಜಗತಿ ಹೃದಯಂ, ಇಡೀ ಜಗತ್ತಿಗೆ, ಮನಸ್ಸಿಗೆ ಹಿತವಾಗುವ ರೀತಿಯಲ್ಲಿ ನಡೆದುಕೊಂಡವನು. ರಂಜಿತ ಜನಂ, ತನ್ನ ಬಾಲಲೀಲೆಯಿಂದ ಆನಂದಗೊಳಿಸಿದವನು. ದುರಿತ ಭಂಜನಂ, ದುರಿತಗಳನ್ನ ಭಂಗಗೊಳಿಸಿದವನು. ಹೇಗೆ? ಅಜಸ್ರಂ, ಚೆನ್ನಾಗಿ ಚೂರು ಉಳಿಸದೆ, ಮತ್ತೆ ಅಯ್ಯೋ ಅದೊಂದು ಪಾಪ ಉಳಿದೇ ಹೋಯ್ತು ಅಂತ ಯಾವುದನ್ನು ಯಾರು ಕೂಡ ದೇವರ ಹತ್ರ ಕಂಪ್ಲೇಂಟ್ ಮಾಡ್ಲಿಕ್ಕಿಲ್ಲ. ನಾನ್ ದೇವ್ರ ಹತ್ರ ಹೋಗಿದೆ, ಎಲ್ಲ ಕೆಲಸ ಆಯ್ತು, ಇದು ಒಂದು ಕೆಲಸ ಸರಿ ಆಗ್ಲಿಲ್ಲ ಯಾಕೋ ಅಂತ ಯಾರು ಭಕ್ತರು ಹೇಳಬಾರದು. ಹಾಗೆ ಪರಿಪೂರ್ಣವಾದ ಫಲವನ್ನ ನೀಡುವುದರಲ್ಲಿ ಅತ್ಯಂತ ಹಿರಿಯನೆನಿಸಿದ ಭಗವಂತನನ್ನು ಸದಾ ನೆನೆ, ಓ ಮನಸ್ಸೇ ಮರೆಯದಿರು, ಆತನನ್ನ ದೂರ ಇಡದಿರು ಅಂತ ಹೇಳ್ತಿದ್ದಾರೆ. ಭಕ್ತ ಜನ ಕಲ್ಪತರು ಮಲ್ಪತರಹಾಸೈ, ಆಂತರಹರಂ ತನು ಭೃತಾಮ ತನು ಶೋಭಂ, ಘೋಷವರ ಯೋಷಿ ದುರುತೋಷಕರ ವೇಷಂ, ಸಂಸ್ಮರ ಸದಾಂತರ ಮುಕುಂದಮತಿ ಕಾಂತಂ. ಗೋವಿಂದ ಗೋವಿಂದ ನಾರಾಯಣಾನಂತ, ಗೋವಿಂದ ಗೋವಿಂದ ನಾರಾಯಣ, ಗೋವಿಂದ ಗೋವಿಂದ ನಾರಾಯಣಾನಂತ, ಗೋವಿಂದ ಗೋವಿಂದ ನಾರಾಯಣ. ಭಕ್ತಜನ ಕಲ್ಪತರುಂ ಅಲ್ಪತರಹಾಸೈಹಿ, ಆಂತರಹರಂ ತನುಭೃತಾಂ ಅತನುಶೋಭಂ, ಘೋಷವರ ಯೋಷಿದುರು ತೋಷಕರ ವೇಷಂ. 3 ವಿಷಯ ನಿರೂಪಣೆ ಮಾಡಿದ್ರು. ಭಕ್ತ ಜನರಿಗೆ ಕಲ್ಪತರುವಿನಂತೆ ಅಲ್ಪತರವಾದ ಹಾಸದಿಂದಲೇನೆ, ಆಂತರಹರಂ, ಆಂತರ ಅಂದ್ರೆ ಮನಸ್ಸು, ಮನಸ್ಸನ್ನ ಸೆಳೆಯುವ ನಗೆಯವನು. ಅವನ ನಗೆಯ ನೋಟಕ್ಕೆ ಭಕ್ತ ಜನರಿಗೆ ಕಲ್ಪ ತರುವಂತಿರುವವನು. ಅಲ್ಪತರವಾದ ಹಾಸದಿಂದಲೇ ಎಲ್ಲರ ಅಂತರವನ್ನು ಗೆದ್ದು ಬಿಡುವವನು. ಆಮೇಲೆ ತನುಭೃತಾಂ ಅತನು ಶೋಭಂ, ನಮ್ಮ ಹಾಗಿನ ಶರೀರ ಇಲ್ಲದೆ ಇದ್ರೂ ಕೂಡ ಅತ್ಯಂತ ಚಲುವಾಗಿ ಕಾಣುವವನನ್ನು. ಘೋಷವರ ಯೋಷಿದುರು ತೋಷಕರ ವೇಷಂ, ಗೊಲ್ಲರ ಕೇರಿಯ ಗೊಲ್ಲತಿಯರ
ಸಮರ್ಪಣೆಗೆ ತಕ್ಕಂತೆ ಅವರಿಗೆ ಅನನ್ಯವಾದ ಸೌಖ್ಯವನ್ನ ಕೊಟ್ಟ ರೂಪವುಳ್ಳವನು. ಘೋಷವರ ಯೋಷಿತ್ ಉರುತೋಷಕರ ವೇಷಂ. ಉರುತೋಷ ಹೆಚ್ಚಿನ ಸೌಖ್ಯವನ್ನ ಅವರಿಗೋಸ್ಕರ ಅವರು ಏನೇನೋ ಮಾಲೆ ತಂದು ಕೊಟ್ರೆ ಅದನ್ನ ಹಾಕೊಳ್ತಿದ್ದ, ನವಿಲು ಗರಿ ತಂದು ಕೊಟ್ರೆ ಅದನ್ನ ತಲೆ ಮೇಲೆ ಇಟ್ಕೊಳ್ತಿದ್ದ, ಏನೇನು ಅವ್ರು ಏನೇನ್ ರೀತಿಯಿಂದ ಕೃಷ್ಣನನ್ನ ಅಲಂಕಾರ ಮಾಡಿದ್ರು ಮಾಡಿಸ್ಕೊತಿದ್ದ. ಮತ್ತು ಅವರಿಗೆ ಅವರು ಕೊಟ್ಟ ಪದಾರ್ಥಗಳ ತೊಡುವುದರಿಂದಲೇ ಒಂದು ಸಂತೋಷ ಆಗ್ತಾ ಇತ್ತು. ಆ ಸಂತೋಷಕ್ಕೆ ಅವನು ಯಾವತ್ತೂ ಕೂಡ ಅಡ್ಡ ಬರ್ತಿರ್ಲಿಲ್ಲ. ಅವರ ಏನು ತನ್ನ ಭಗವಂತನನ್ನ ಹೀಗೆ ಅಲಂಕರಿಸ್ಬೇಕು, ಹಾಗೆ ಮೆಚ್ಚಿಸ್ಬೇಕು ಅಂತ ಅವ್ರು ಏನೇನೋ ಪದಾರ್ಥಗಳನ್ನ ತಂದು ಭಗವಂತನಿಗೆ ಕೊಟ್ರೆ ಅದನ್ನ ಪ್ರೀತಿಯಿಂದ ಸ್ವೀಕರಿಸ್ತಾ ಇದ್ದ. ಯೋಷಿದುರು ತೋಷಕರ ವೇಷಂ. ಮುಂದಿನ ಪದ್ಯ ನಿರ್ಮಲತಮಂ ಸಕಲಮಂಗಲದಮಂಗಂ ಸಂಗರಹಿತೈರಹರಹರ್ ಮಹಿತಮಂತಃ ಯಸ್ಯ ಕಮನೀಯಮವನೀತಳವಿಲೋಳಂ ಸಂಸ್ಮರ ಸದಾಂತರಮುಕುಂದಮತಿಕಾಂತಂ. ಗೋವಿಂದ ಗೋವಿಂದ ನಾರಾಯಣಾನಂತ ಗೋವಿಂದ ಗೋವಿಂದ ನಾರಾಯಣ. ಗೋವಿಂದ ಗೋವಿಂದ ನಾರಾಯಣಾನಂತ ಗೋವಿಂದ ಗೋವಿಂದ ನಾರಾಯಣ. ನಿರ್ಮಲತಮಂ ಅತ್ಯಂತ ಪರಿಶುದ್ಧವಾದ ಸ್ವರೂಪದವನು. ಸಕಲ ಮಂಗಲದಂ ಎಲ್ಲರಿಗೂ ಮಂಗಳವನ್ನುಂಟು ಮಾಡುವವನು. ಅಂಗಂ ಅಂತಹ ಅಂಗವನ್ನು ಹೊಂದಿದವನು. ಸಕಲ ಮಂಗಲದಂ ಅಂಗಂ ಅಥವಾ ಅಂಗ ಅಂದ್ರೆ ಅತ್ಯಂತ ಆತ್ಮೀಯ ಅಂತ. ಸಕಲ ಮಂಗಳವನ್ನುಂಟು ಮಾಡುವ ಅತ್ಯಂತ ಆತ್ಮೀಯರಲ್ಲಿ ಆತ್ಮೀಯ. ಸಂಗರಹಿತೈ ಅಹರಹರ್ ಮಹಿತಂ ಅಂತಹ ಸಂಗರಹಿತೈ ಮಹಿತಂ ಒಳಗಿನಿಂದ ಯಾವ ಅಟ್ಯಾಚ್ಮೆಂಟು ಇಟ್ಟುಕೊಳ್ಳದೆ ಮತ್ತೆ ಮತ್ತೆ ಪೂಜೆಗೊಳ್ಳುವವ. ಕೊನೆಯ ವ್ಯಕ್ತಿಯಾಗಿ ಇದಕ್ಕಿಂತ ಮೇಲೆ ಮತ್ತೊಬ್ಬ ಯಾರೂ ಸಿಗುವುದಿಲ್ಲ ಅನ್ನುವಷ್ಟು ಎತ್ತರದ ಶಕ್ತಿಯಾಗಿ ಯಾವಾಗ ಲೋಕದ ಉಳಿದ ಸಂಗತಿಗಳ ಬಗ್ಗೆ ತೀವ್ರವಾದ ಭಾವನೆಯಿಂದ ಬಂಧಿತನಾಗುವುದಿಲ್ವೋ ಆವಾಗ ಅವನಲ್ಲಿ ಭಗವಂತನಲ್ಲಿ ಪೂಜ್ಯ ಭಾವ ಹೆಚ್ಚುತ್ತಾ ಹೋಗುತ್ತೆ. ಅಂತರಂಗದಲ್ಲಿ ಅವನನ್ನ ಪೂಜಿಸುವ ಶಕ್ತಿ ಒದಗಿ ಬರುತ್ತೆ. ಯಸ್ಯ ಕಮನೀಯಂ ಅವನೀತಳ ವಿಲೋಳಂ ಸಂಸ್ಮರ ಸದಾಂತರ ಮುಕುಂದಮತಿಕಾಂತಂ. ಅವನೀತಳ ವಿಲೋಳಂ ನೆಲವನ್ನ ಮುದ್ದಿಸುವ ಮೆತ್ತನೆಯ ಹಾಸಿನಲ್ಲಿ ನಡೆದು ಅಭ್ಯಾಸವಿರುವಂತೆ ಇರುವ ಅಂಗಾಲನ್ನು ಸಂಸ್ಮರ ನೆನೆ. ಇದು ಒಟ್ಟು ಈ ಪದ್ಯದಲ್ಲಿ ಬಂದ ಸಂಗತಿ. ಮತ್ತೆ ಮುಂದೆ ಮತ್ತಷ್ಟು ಶ್ಲೋಕಗಳ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣಾರ್ಪಿತಂ ಅಸ್ತು.